ಇಂದು ನಮ್ಮ ಶಾಲೆಯಲ್ಲಿ ವಿಜ್ಞಾನ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಆದ್ದರಿಂದ ನಾವೆಲ್ಲರೂ ಸೇರಿ ಒಂದು ಕಿರುನಾಟಕವನ್ನು ಮಾಡುತ್ತಿದ್ದೇವೆ. ಕಿರುನಾಟಕದ ಹೆಸರು ಬಂದು ಒಂದು ದಿನ ಕಸದ ಬುಟ್ಟಿಯಲ್ಲಿ ಒಂದು ದಿನ ಜೀವನ. ನಿರೂಪಕ ಒಂದು ಶಾಲೆಯ ಅಂಗಳದಲ್ಲಿ ಎರಡು ಕಸದ ಬುಟ್ಟಿಯನ್ನು ಇರಿಸಬೇಕು. ಅದು ಒಂದು ಹಸಿ ಮತ್ತು ಒಂದು ನೀಲಿ. ಅದನ್ನು ಮಕ್ಕಳು ಸರಿಯಾಗಿ ಬಳಸುವುದಿಲ್ಲ. ಎಲ್ಲ ರೀತಿಯ ಕಸವನ್ನು ಒಂದೇ ಬಿಂಗೆ ಹಾಕಬೇಕು. ಓಹೋ, ನನ್ನಲ್ಲಿ ಮತ್ತೆ ಪ್ಲಾಸ್ಟಿಕ್ ಬಾಟಲ್. ನನ್ನಲ್ಲಿ ಹಸಿ ಕಸ ಮತ್ತು ಆಹಾರವನ್ನು ಮಾತ್ರ ಹಾಕಬೇಕು. ನನ್ನ ಬಳಿ ಬಾಳೆಹಣ್ಣು ಸಿಕ್ಕಿದೆ. ಅಯ್ಯೋ, ಇದು ನಿಮ್ಮೊಳಗೆ ತೋರಿಸಬೇಕು. ಓ, ನನಗೆ ಇದು ತಿಳಿದಿರಲಿಲ್ಲ. ಯಾಕೆ ಎಲ್ಲ ಕಸವನ್ನು ಒಂದೇ ಬಿಂಗೆ ಹಾಕಬಾರದು? ನಾನು ಹಸಿರು ಬಿಂಗೆ ಸೇರಬೇಕಾಗಿತ್ತು. ನಾನು ಎಲ್ಲ ಗೊಬ್ಬರವಾಗಿ ಎಲ್ಲ ಸಸ್ಯಗಳನ್ನು ಬೆಳೆಯಲು ಸಹಾಯ ಮಾಡಬಹುದಿತ್ತು. ನಾನು ಪ್ಲಾಸ್ಟಿಕ್. ನೀವು ಒಂದೊಂದು ದಿನ ನನ್ನನ್ನು ಮರುಬಳಕೆ ಮಾಡಿ ಟಿ ಶರ್ಟ್ ಅಥವಾ ಪ್ಲಾಸ್ಟಿಕ್ ಟೇಬಲ್ ಆಗಿ ಮರುಬಳಕೆ ಮಾಡುವಿರಿ. ನಾನು ಈ ಬಿಂಗೆ ಸೇರಿದವಳಲ್ಲ. ಹೊಸ ಕಾಗದ ಪತ್ರವನ್ನು ತಯಾರಿಸಲು ನನ್ನನ್ನು ಮತ್ತೆ ಮರುಬಳಕೆ ಮಾಡಬಹುದು. ವಾವ್, ತ್ಯಾಜ್ಯ ವಸ್ತುವನ್ನು ಹೀಗೆಲ್ಲ ಉಪಯೋಗಿಸಬಹುದು ಎಂದು ನನಗೆ ತಿಳಿದಿರಲಿಲ್ಲ. ಇನ್ನು ಮುಂದೆ ಸರಿಯಾದ ರೀತಿಯಲ್ಲಿ ಕಸದ ಬುಟ್ಟಿಯನ್ನು ಉಪಯೋಗಿಸುತ್ತೇವೆ. ನಮ್ಮನ್ನು ಸರಿಯಾಗಿ ವಿಂಗಡಿಸಿ ಮತ್ತು ಭೂಮಿಯ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಲು ಸಹಕರಿಸಿ. ತ್ಯಾಜ್ಯ ಉತ್ಪಾದನೆ ಕಡಿಮೆ ಮಾಡಿ ತ್ಯಾಜ್ಯವನ್ನು ಮರುಬಳಕೆ ಮಾಡಿ ಮರುನವೀಕರಿಸಿ ಉಪಯೋಗಿಸುವುದು ಸ್ವಚ್ಛತೆ ಕಡೆ ಸಾಗಲು ಒಂದು ಉತ್ತಮ ಮಾರ್ಗವಾಗಿದೆ. ಸ್ವಚ್ಛ ಭಾರತ